ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಇನ್ಸ್ಟಂಟಾಗಿ 10 ನಿಮಿಷದಲ್ಲಿ ತುಂಬ ಟೇಸ್ಟಿಯಾಗಿ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಚಟಪಟ ಅಂದಮೇಲೆ ಅದಕ್ಕೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕಿ ಹುರ್ಕೊಂಡು ನಂತರ ಸ್ವಲ್ಪ ಕರಿಬೇವು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ ಅಳತೆಯಷ್ಟು ನಾನು ಬನ್ಸಿ ರವೆ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಮೊಸರು ಹಾಕ್ತಾಯಿದ್ದೀನಿ. ರವೆ ಮತ್ತು ಆ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಸ್ವಲ್ಪ ಏನೋ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಅಡುಗೆ ಸೋಡಾ ಕೂಡ ಹಾಕ್ಬೋದು, ಬಟ್ ಜಾಸ್ತಿ ಯಾವುದೋ ಹಾಕೋದು ಬೇಡ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ನಾನು ಮತ್ತೆ 1/4 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಅದು ಇಡ್ಲಿ ಹಿಟ್ಟಿನ ಹದಕ್ಕೆ ಬರಲಿ ಅಂತ ಅಷ್ಟೇ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು 10 ನಿಮಿಷ ಬಿಟ್ಬಿಡಿ, ಅದು ಚೆನ್ನಾಗಿ ನೆನೀಲಿ. ಅದೆಲ್ಲ ನೆನೆದಾದ್ಮೇಲೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ನಂತರ ಒಂದು ಚಿಕ್ಕ ಸ್ಲೈಸ್ನಷ್ಟು ಟೊಮೊಟೊನ ಎಲ್ಲದಕ್ಕೂ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದರ ಮೇಲೆ ರೆಡಿಯಾಗಿರುವಂತಹ ಇಡ್ಲಿ ಹಿಟ್ಟನ್ನು ಸ್ವಲ್ಪ ಹಾಕ್ತಾ ಹೋಗೋಣ. ಇನ್ನೊಂದು ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ನಾನು. ನೀರೆಲ್ಲ ಚೆನ್ನಾಗಿ ಕಾದ್ಮೇಲೆ ಈ ಇಡ್ಲಿ ಪ್ಲೇಟ್ಸ್ನ ಅದರಲ್ಲಿ ಇಟ್ಟು ಮುಚ್ಚಿಟ್ಬಿಡೋಣ. ಇದು ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ. 10 ನಿಮಿಷ ಇಟ್ಟರೆ ಸಾಕು, ಜಾಸ್ತಿ ಇಡೋ ಅವಶ್ಯಕತೆ ಏನಿಲ್ಲ. ಈಗ ನೋಡೋಣ ಇಡ್ಲಿ ಹೇಗಾಗಿದೆ ಅಂತ. ವಾವ್, ಸೂಪರ್ ಚೆನ್ನಾಗಿದೆ. ಹಿಂದಿನ ದಿನ ಅಕ್ಕಿ ನೆನೆ ಹಾಕೋದು ಮರೆತಾಗ ಅಥವಾ ಈಗಲೇ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಇನ್ಸ್ಟಂಟಾಗಿ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದಂತಹ ಟೇಸ್ಟಿ ರವೆ ಇಡ್ಲಿ ಇದು. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.